ಹಲೋ ನಮಸ್ಕಾರ. ಇದು ಕರ್ನಾಟಕ ರೌಂಡಪ್. ನಾನು ಸಾಹಿಲ್. ಕಲಬುರಗಿ ಜಿಲ್ಲೆಯ ಎಲ್ಲಾ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಹಸ್ತಕ್ಷೇಪ. ಸಚಿವ ಶಿವಾನಂದ ಪಾಟೀಲ್ ಬಾಯಿಂದ ಹೊರಬಿತ್ತು ಮಹಾಸತ್ಯ. ಕಲಬುರಗಿ ಜಿಲ್ಲೆಯ ಎಲ್ಲಾ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಹಸ್ತಕ್ಷೇಪ. ಸಚಿವ ಶಿವಾನಂದ ಪಾಟೀಲ್ ಬಾಯಿಂದ ಹೊರಬಿತ್ತು ಮಹಾಸತ್ಯ. ಕಲಬುರಗಿ ಎಪಿಎಂಸಿಯಲ್ಲಿ ಅನಧಿಕೃತ ಕಟ್ಟಡ ತೆರವು ಮಾಡುವಂತೆ ಒತ್ತಾಯ. ಎಪಿಎಂಸಿ ಸಚಿವ ಶಿವಾನಂದ ಪಿಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹಸ್ತಕ್ಷೇಪ ಆಗಿದ್ದಕ್ಕೆ ಸಮಸ್ಯೆ. ಪ್ರತಿಭಟನಾಕಾರರ ಬಳಿ ಅಸಲಿ ಸತ್ಯ ಬಾಯಿ ಬಿಟ್ಟ ಸಚಿವ ಶಿವಾನಂದ ಪಾಟೀಲ್. ಒಂದು ಮಾತು ನೀವು ಅವರಿಗೂ ಹೇಳಬೇಕು ಎಂದ ಶಿವಾನಂದ ಪಾಟೀಲ್. ಒಂದು ಮಾತು ನೀವು ಅವರಿಗೂ ಹೇಳಬೇಕಿತ್ತು ಅಂತ. ಕಲಬುರಗಿ ಜಿಲ್ಲೆಯ ಎಲ್ಲಾ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಹಸ್ತಕ್ಷೇಪ. ಸಚಿವ ಶಿವಾನಂದ ಪಾಟೀಲ್ ಬಾಯಿಂದ ಹೊರಬಿತ್ತು ಮಹಾಸತ್ಯ. ಕಲಬುರಗಿ ಎಪಿಎಂಸಿಯಲ್ಲಿ ಅನಧಿಕೃತ ಕಟ್ಟಡ ತೆರವು ಮಾಡುವಂತೆ ಒತ್ತಾಯ. ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಮಾಡಿದ್ದ ಹೋರಾಟಗಾರರು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಬಗ್ಗೆ ಬೇಸರ. ನಮ್ಮವರ ತಪ್ಪಿಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹಸ್ತಕ್ಷೇಪ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ. ಪ್ರತಿಭಟನಾಕಾರರ ಬಳಿ ಅಸಲಿ ಸತ್ಯ ಬಾಯಿಬಿಟ್ಟ ಶಿವಾನಂದ ಪಾಟೀಲ್. ಎಪಿಎಂಸಿಯಲ್ಲಿ ಅನಧಿಕೃತ ಕಟ್ಟಡ ವಿಚಾರದಲ್ಲಿ ಸಚಿವ ಖರ್ಗೆ ಹಸ್ತಕ್ಷೇಪ. ಒಂದು ಮಾತು ನೀವು ಅವರಿಗೂ ಹೇಳಬೇಕು ಎಂದು ಶಿವಾನಂದ ಪಾಟೀಲ್. ಕಲಬುರಗಿ ಜಿಲ್ಲೆಯ ಎಲ್ಲಾ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಹಸ್ತಕ್ಷೇಪ ಮಾಡ್ತಾರೆ. ಕಲಬುರಗಿ ಜಿಲ್ಲೆಯ ಎಲ್ಲಾ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಆರೋಪ ಇದೆ. ಸಚಿವ ಶಿವಾನಂದ ಪಾಟೀಲ್ ಬಾಯಿಂದ ಹೊರಬಿತ್ತು ಮಹಾ ಸ್ಫೋಟಕ ಸತ್ಯ. ಕಲಬುರಗಿ ಎಪಿಎಂಸಿಯಲ್ಲಿ ಅನಧಿಕೃತ ಕಟ್ಟಡ ತೆರವು ಮಾಡುವಂತೆ ಒತ್ತಾಯ. ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಮಾಡಿದ್ದ ಹೋರಾಟಗಾರ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ. ಒಂದು ಮಾತು ನೀವು ಅವ್ರಿಗೂ ಹೇಳ್ಬೇಕಲ್ಲ. ಈಗ ನನ್ ಕಡೆ ಇಷ್ಟು ಕಷ್ಟಪಟ್ಟು ಬಂದಿದ್ರಿ, ನೀವು ಅಲ್ಲೇ ಎಡಿಲ್ ಬಿದ್ರಲ್ಲ. ನಿಮ್ಮ ಆವೇಶನಾಗೆ ಇದ್ರು. ಹಂಗಾಗಿಲ್ಲ, ಕಾನೂನು ಪ್ರಕಾರ ಮಾಡಬೇಕಾಗ್ತದೆ. ಇದು ಮಾಡಿ ಅಲ್ಲಿ ಏನಾಗಿದೆ, ಅವ್ರು ವ್ಯಾಪಾರಸ್ಥರು ಒಂದು ಟೀಮ್ ಮಾಡ್ಕೊಂಡು ಅವರು ನಂಬಲ್ಲಿ ಹಚ್ಕೊಂಡಿಲ್ಲ. ಅವ್ರಿಗೆ ಬಹಳ ಒದ್ದಾಡಿದ್ಮೇಲೆ 2 ತಿಂಗಳು ಟೈಮ್ ಕೊಡ್ತೀವಿ ನೋಡಿ, ಇಸ್ಬಿಟ್ರೆ ಅಷ್ಟೇ ಕೊಡ್ರ ಅಂತ 2 ತಿಂಗಳು ಮುಗಿದ್ಮೇಲೆ ಅಲ್ಲಿ ಹೋಗ್ಯಾರ. ಇಷ್ಟೇ ಆಗ್ಯದ. ಅವಾಗ ಏನಾದ್ರು ನೀವು ಸ್ವಲ್ಪ ಇದು ಮಾಡಿದ್ರೆ ಅವ್ರ ಪಾಪ ಸೆಕ್ರೆಟರಿ ಅವಾಗೇ ಖಾಲಿ ಮಾಡಿಸ್ತೀರಿ. ನಿಮ್ ಕೆಲಸ ಮಾಡೋದು ಇದು ಸರ್. ಆದ್ರೆ ಇಲ್ಲಿ ಬಂದ ಉದ್ದೇಶ ಇಷ್ಟು ದಿವಸ ಕುಂತರು ಸರ್ ಗಮನಿಗೆ ನಮ್ಮನ್ನು ತಂದಿಲ್ಲ. ನಮ್ ಡೈರೆಕ್ಟರ್ ನಮ್ಮನೆ ಬಂದು ಕುಂತಾರ ಅವ್ರಿಗೇನ ಏನ್ರ ಒಂದು ಮಾತಾಡಿ ಅವ್ರ ಬಂದು ಏನು ವಿಷಯ ಬರ್ತಾರ ತಿಳ್ಕೊಂಬಂತ ಮತ್ತೊಂದೇನು. ಈಗ ನಾ ಅಂತೂ ಮಾಡ್ತೀನಿ, ಪ್ರಯತ್ನ ಮಾಡ್ರಿ. ಒಂದ್ ರಿಟ್ ಹಾಕಿಸಿದ್ರೆ ಬಹಳ ಒಳ್ಳೇದು. ನಾವು ನಿಮ್ ಸಪೋರ್ಟಿಗೆ ಏನ್ ಡಾಕ್ಯುಮೆಂಟ್ಸ್ ಬೇಕು ನಾವು ಡಿಪಾರ್ಟ್ಮೆಂಟ್ ಇಂದ ಅಷ್ಟ ಮಾಡಿಸ್ತೀವಿ. ಪೂರ್ತಿ ಏನ್ ಮಾಡ್ಯಾರ ಸರ್, ಸುತ್ತ ಕಂಪೌಂಡ್ ಹೊಡೆದ್ಗೇಸಿ ಎಲ್ಲ ಈಗ ನಿಮಗ ನಾವು ಹೇಳೋದು ತಿಳ್ಕೊಳ್ರಿ. ಈಗ ನಮ್ಮವನ್ ತಪ್ಪಿಲ್ಲ. ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇಂಟರ್ಫಿಯರ್ ಆಗಿದ್ದಕ್ಕೆ ಸಮಸ್ಯೆ ಆಗಿದೆ. ಒಂದು ಮಾತು ನೀವು ಅವ್ರಿಗೂ ಹೇಳ್ಬೇಕಲ್ಲ. ಈಗ ನನ್ ಕಡೆ ಇಷ್ಟು ಕಷ್ಟಪಟ್ಟು ಬಂದಿದ್ರಿ, ನೀವು ಅಲ್ಲೇ ಎಡಿಲ್ ಬಿದ್ರಲ್ಲ. ನಿಮ್ಮ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.